ಹ್ಯಾಪಿ ಭಾರತ್ ರಿಚ್ ಭಾರತ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಅಂಡ್ ಆಲ್ಸೋ ಇಸ್ ಸರ್ಟಿಫೈಡ್ ಓಪನ್ ಹೀಲರ್. ಫ್ರೆಂಡ್ಸ್, ಆಗಸ್ಟ್ ಬಗ್ಗೆ ಅಂದರೆ ಆಗಸ್ಟಲ್ಲಿ ಏನು ಕೋಡ್ ಬರುತ್ತೆ, 1 and 9 ಕೋಡ್ ಬರುತ್ತೆ ಅಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿ ಆಗಿದೆ ನಮ್ಮ ಚಾನಲಲ್ಲಿ. 1 and 9 ಅನ್ನೋದು ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಕಾಂಬಿನೇಷನ್ ಇನ್ ನ್ಯೂಮರಾಲಜಿ. ಇದರಷ್ಟು ಒಳ್ಳೆ ಕಾಂಬಿನೇಷನ್ ಮತ್ತೊಂದು ಇಲ್ಲ ಅಂತ ಸಹ ಹೇಳಿದ್ದೀನಿ. ಈ ಕಾಂಬಿನೇಷನಲ್ಲಿ ನೀವು ಏನೆಲ್ಲ ಮಾಡ್ಬೋದು, ಎಲ್ಲ ಬಿಸ್ನೆಸ್ಸು ಮಾಡ್ಬೋದು, ರಿಯಲ್ ಎಸ್ಟೇಟಿಂದ ಹಿಡಿದು ಎಲ್ಲ ಮಾಡ್ಬೋದು, ಎಲ್ಲ ಶುಭ ಕಾರ್ಯಗಳು ಮಾಡ್ಬೋದು ಎಕ್ಸೆಪ್ಟ್ ಮ್ಯಾರೇಜ್ ಅಂತ ಹೇಳಿದ್ದೆ. ಸೊ ಈಗ ನಮಗೆ ಮುಂದಿನ ಒಂದು ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ, ಈ ತಿಂಗಳಲ್ಲಿ ಯಾವ ಡೇಟ್ಸ್ ಶುಭಕರವಾಗಿದೆ, ಯಾವ ಡೇಟ್ಸಲ್ಲಿ ಏನು ಮಾಡಬೇಕು, ಏನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗೊತ್ತಲ್ಲ, ನಮ್ಮ 5 ರತ್ನಾಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೇಮ್ ನಂಬರ್, ಲಕ್ಕಿ ಮೊಬೈಲ್ ನಂಬರ್, ಲಕ್ಕಿ ನೇಮ್ಸು. ನಿಮ್ಮ ಮಕ್ಕಳಿಗೆ, ಹುಟ್ಟಿರೋ ಮಕ್ಕಳಿಗೆ ನೀವು ಒಳ್ಳೆ ಭವಿಷ್ಯತ್ತು ಕೊಡಬೇಕು ಅಂದರೆ ಒಳ್ಳೆ ಹೆಸರನ್ನ ಇಡಿ ನಿಮ್ಮ ಮಕ್ಕಳಿಗೆ. ಆ್ಯಂಡ್ ಲಕ್ಕಿ ಮೊಬೈಲ್ ನಂಬರ್ಸ್. ನೀವು ಏನೇ ಬಿಸ್ನೆಸ್ ಮಾಡಲಿ, ಏನೇ ಮಾಡಲಿ, ಎಲ್ಲದರಲ್ಲೂ ನೀವು ಸಕ್ಸಸ್ ಸಾಧನೆ ಮಾಡಬೇಕು ಅಂದರೆ ಫಸ್ಟು ನಿಮಗೆ ಲಕ್ಕಿ ಮೊಬೈಲ್ ನಂಬರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಯಾಕೆ ಅಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗೂ ನಾವು ಲಿಂಕ್ ಮಾಡೋದೇ ಮೊಬೈಲ್ ನಂಬರ್. ಸೊ ಆ ಮೊಬೈಲ್ ನಂಬರ್ ಸರಿ ಇಲ್ಲ ಅಂದರೆ ನೀವು ಸಕ್ಸಸ್ ಅನ್ನೋದು ಸಾಧನೆ ಮಾಡೋಕ್ಕೆ ಅಸಾಧ್ಯ ಅಂತ ಹೇಳ್ತೀನಿ. ನೆಕ್ಸ್ಟು ಲಕ್ಕಿ ವೆಹಿಕಲ್ ನಂಬರ್. ನಾವೆಲ್ಲ ದುಡ್ಡು ಇದೆ, ಎಲ್ಲ ಇದೆ, ನಮ್ಮ ಲೈಫ್ಗೆ ಗ್ಯಾರಂಟಿ ಇಲ್ಲ ಅಂದರೆ ಹೇಗೆ? ಲಕ್ಕಿ ವೆಹಿಕಲ್ ನಂಬರ್ ಚೆನ್ನಾಗಿದ್ದರೆ ನಾವು ಎಲ್ಲೇ ಸುತ್ತಿದ್ರು ಏನೇ ಮಾಡಿದ್ರು ನಾವು ಸುರಕ್ಷಿತವಾಗಿ ಹಿಂದೆ ತಿರುಗಿ ಮನೆಗೆ ಬರ್ತೀವಿ ಅನ್ನೋದು ಇದು. ಸೊ ಲಕ್ಕಿ ವೆಹಿಕಲ್ ನಂಬರ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ಸು ಸಹ, ಬ್ಯಾಂಕಲ್ಲಿ ಮನಿ ಸೇವ್ ಆಗಬೇಕು, ದುಡ್ಡನ್ನ ಆಕರ್ಷಣೆ ಮಾಡಬೇಕು, ಆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಅಂದರೆ ಲಕ್ಕಿಯಾಗಿರಬೇಕು. ಆ್ಯಂಡ್ ಲಕ್ಕಿ ಮ್ಯಾರೇಜ್ ಡೇಟ್, ಲಾಸ್ಟಲ್ಲಿ ಇರೋದು ಮ್ಯಾರೇಜ್ ಡೇಟ್. ಸೊ ಒಂದು ಮನುಷ್ಯ ಸಕ್ಸಸ್ನ ಸಾಧನೆ ಮಾಡಬೇಕು ಅಂದರೆ ಈ ಎಲ್ಲ ಪಾಯಿಂಟ್ಸು, ಈ ಎಲ್ಲ 5 ರತ್ನಗಳು, ಪಂಚರತ್ನಗಳು ಕರೆಕ್ಟಾಗಿದ್ರೇ ಒಂದು ಮನುಷ್ಯ ಈ ಒಂದು ಸೊಸೈಟಿಯಲ್ಲಿ ಸಕ್ಸಸ್ನ ಸಾಧನೆ ಮಾಡ್ತಾನೆ ಅಂತ ನ್ಯೂಮರಾಲಜಿಯಲ್ಲಿ ಈಗಾಗಲೇ ಪ್ರೂವನ್ ಆಗಿದೆ. ಇದು ಅಕಲ್ಟ್ ಸೈನ್ಸ್. ಈ ಸೈನ್ಸ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಚೇಂಜಸ್ ಆದರೆ ಡೆಫಿನೆಟ್ಟಾಗಿ ಆ ಮನುಷ್ಯ ಅನ್ನೋದು ಸಕ್ಸಸ್ ಆಗಲೇಬೇಕು. ಇದು 5 ರತ್ನಾಸ್ ಬಗ್ಗೆ. ಈಗ ನಾವು ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಸೆಪ್ಟೆಂಬರ್ ಅಂದರೆ 9ನೇ ತಿಂಗಳು. ಸೆಪ್ಟೆಂಬರ್ ಅಂದರೆ 9ನೇ ತಿಂಗಳು 2025. ನೀವು ಎಲ್ಲವನ್ನು ಕೂಡಿ ಆ್ಯಡ್ ಮಾಡಿ, ಆಗ ಎಲ್ಲವನ್ನು ಆ್ಯಡ್ ಮಾಡಿದ್ರೆ 19 ಬರುತ್ತೆ, 19. ಮತ್ತು ಅದನ್ನು 2 ಡಿಜಿಟ್ನ ಸಹ ನಾವು ಸಿಂಗಲ್ ಡಿಜಿಟ್ಗೆ ತಗೊಂಬರ್ಬೇಕು ಅಂದರೆ 10 ಬರುತ್ತೆ ಅಲ್ವಾ. 10 ಅಂದರೆ ಇಲ್ಲಿ 0 ಲೆಕ್ಕಕ್ಕಿಲ್ಲ, ಸೊ 1. ಸೊ ಇಲ್ಲಿ 1 and 1 ಕೋಡ್, ಸೂಪರ್ ಕೋಡ್ಸ್ ಮತ್ತೆ ನಮ್ಮ ಮುಂದೆ ಬಂದೇ ಬಿಡ್ತು. ತುಂಬ ನಾವು 1 year ಬ್ಯಾಕ್ ಅಕ್ಟೋಬರಲ್ಲಿ ನಮಗೆ 2024 ಅಕ್ಟೋಬರಲ್ಲಿ ಬಂದಿತ್ತು ಸೂಪರ್ ಕೋಡ್. ಈಗ ಈ ವರ್ಷ ಸೆಪ್ಟೆಂಬರಲ್ಲಿ ಬರ್ತಾ ಇದೆ. ಅದ್ಭುತವಾದ ಒಂದು ಸೂಪರ್ ಕೋಡ್ ಅಂತ ಹೇಳ್ತೀನಿ. ಇದಷ್ಟು ಬೆಸ್ಟ್ ಕೋಡ್ ಇನ್ ನ್ಯೂಮರಾಲಜಿ ಆ್ಯಂಡ್ ಬೆಸ್ಟ್ ನಂಬರ್ ಇನ್ ದ ವರ್ಲ್ಡ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಬ್ಯೂಟಿಫುಲ್ ನಂಬರ್ ಇದು. ಈ ಒಂದು ಕೋಡಲ್ಲಿ ಯಾರು, ಅದು ಮದುವೆಗಂತ ಬರೆದಿಟ್ಕೊಳ್ಳಿ, ಇದಕ್ಕಿಂತ ಬೆಸ್ಟ್ ಕೋಡ್ ಇನ್ನೊಂದು ಇರೋದಿಲ್ಲ. ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅನ್ನೋದು ಈ ಮ್ಯಾರೇಜ್ ಕೋಡಲ್ಲಿ, ಈ ಕೋಡಲ್ಲಿ 1 and 1 ಸೂಪರ್ ಕೋಡಲ್ಲೇ ಮ್ಯಾರೇಜಸ್ ಅನ್ನೋದು ಮಾಡ್ತಾ ಇರ್ತೀವಿ. ಈಗ ಹೊಸದಾಗಿ ಮ್ಯಾರೇಜ್ ಮಾಡ್ಕೋಬೇಕಾ, ಅಥವಾ ನೀವು ಈಗಾಗಲೇ ಮ್ಯಾರೇಜ್ ಆಗಿ ತುಂಬ ಪ್ರಾಬ್ಲಮ್ಸಲ್ಲಿ ಇದ್ದೀರಾ, ತುಂಬ ನೋವನ್ನ ಉಂಟಾಗ್ತಿದೆ, ತುಂಬ ಜಗಳಗಳು, ಕಿರಿಕಿರಿ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಆ್ಯಂಡ್ ದುಡ್ಡಿನ ಆರ್ಥಿಕವಾಗಿ ತುಂಬ ಕೊರಗ್ತಾ ಇದ್ದೀವಿ, ನಾವು ಎಷ್ಟೇ ಕತ್ತಿ ಥರ ದುಡಿದ್ರೂ ನಮಗೆ ಅದರ ಒಂದು ಪ್ರತಿಫಲನ ನಾವು ಅನುಭವಿಸೋಕ್ಕೆ ಆಗ್ತಾ ಇಲ್ಲ
ಅಂತ ಯಾರಾದರೆ ಅಂತ ಇದ್ದೀರೋ ಅದಕ್ಕೆ ಕಾರಣ ನಿಮ್ಮ ಒಂದು ಮ್ಯಾರೇಜ್ ಡೇಟ್ ಸರಿ ಇಲ್ಲ. ನೋಡಿ, ಇಲ್ಲಿ ಪಂಚರತ್ನಗಳಲ್ಲಿ ಅಂತ ಹೇಳಿದ್ನಲ್ಲ, ಇಲ್ಲಿ ಪಂಚರತ್ನಗಳಲ್ಲಿ ಲಾಸ್ಟ್ ಇಲ್ಲಿ ಇರೋದು ನೋಡಿ ಮ್ಯಾರೇಜ್, ಲಕ್ಕಿ ಮ್ಯಾರೇಜ್ ಡೇಟ್. ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೂ ಇವೆಲ್ಲ ಟ್ರೈ ಮಾಡಿ ಇವೆಲ್ಲ ಇಟ್ಕೊಂಡ್ರು ನಿಮಗೆ ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದರೂ ಮತ್ತೆ ನೀವು ಫೇಸ್ ಮಾಡಲೇಬೇಕಾಗುತ್ತೆ ಪ್ರಾಬ್ಲಮ್ಸು. ಅದೇ ನಿಮ್ಮ ಮ್ಯಾರೇಜ್ ಡೇಟು ಕರೆಕ್ಟಾಗಿ ಸರಿ ಮಾಡಿಕೊಂಡ್ರೆ ಡೆಫಿನೆಟಾಗಿ ಈ ಮ್ಯಾರೇಜ್ ಡೇಟಲ್ಲಿ ಮದುವೆ ಆದರೆ ಈ ಎಲ್ಲ ಸಮಸ್ಯೆಗಳಿಂದ ಆಚೆ ಬಂದು ಆರ್ಥಿಕವಾಗಿ ಸ್ವೇಚ್ಛೆಯಿಂದಿರ್ತೀರಾ. ಗಂಡ ಹೆಂಡತಿ ತುಂಬ ಸುಖವಾಗಿ ಸಂತೋಷವಾಗಿ ಹ್ಯಾಪಿಯಾಗಿ 100 ವರ್ಷ. ಮ್ಯಾರೇಜ್ ಅಂದರೆ ಏನು? 100 ವರ್ಷ ಬಾಳು, ಹಾಲು ಅಲ್ಲ ಅಲ್ವಾ. ಪೆಲ್ಲಂಟೆ 100 ಮಂಟ ಕಾದು. ಅರ್ಥ ಆಯ್ತಾ? ಸೊ ನೀವು 100 ವರ್ಷದ ಬೆಳೆನ ಮಾಡಿ, ಬೆಂಕಿನ ಮಾಡ್ಕೋಬೇಡಿ. ಸೊ ನಿಮ್ಮ ಒಂದು ಪರಸ್ಪರ ಬಾಂಧವ್ಯದಲ್ಲಿ ಅಂದರೆ ಮ್ಯಾರೇಜಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರೋರು ಇಮಿಡಿಯೇಟಾಗಿ ಕೆಳಗಡೆ ಕೊಟ್ಟಿರುವ ನಮಗೆ ಕಾಲ್ ಮಾಡಿ, ನೀವು ಮುಂದಿನ ತಿಂಗಳು ನಾವು ಮ್ಯಾರೇಜ್ ಮಾಡ್ಕೋಬೇಕು, ನಾವು ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಮಾಡ್ಕೋಬೇಕು ಅಂದರೆ ಮರುಮಾಂಗಲ್ಯ ಮ್ಯಾರೇಜ್ ಅಂತ ಹೇಳ್ತೀವಿ. ಈಗಾಗಲೇ ಮದುವೆ ಆಗಿರೋರು ಸಹ ಈ ಡೇಟ್ನಲ್ಲಿ ನಿಮಗೇನಾದರೂ ನಿಮ್ಮ ಮ್ಯಾರೇಜಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದು ಗಂಡ ಹೆಂಡತಿ ಮಧ್ಯೆ ಜಗಳಗಳು, ಕೋಪಗಳು, ಸಂತೋಷ ಇಲ್ಲ, ಪ್ರೀತಿ ಇಲ್ಲ, ಬಾಂಧವ್ಯ ಇಲ್ಲ ಅನ್ನೋವಂಥವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ಈ ಮ್ಯಾರೇಜಲ್ಲಿ ಈ ಡೇಟಲ್ಲಿ ನೀವು ಸೂಪರ್ ಕೋಡಲ್ಲಿ ನಿಮಗೆ ಮ್ಯಾರೇಜ್ ಅನ್ನೋದು ಮಾಡಲಾಗುತ್ತೆ. ಸೊ ನೀವು ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಆಗಬಹುದು. ಆ್ಯಂಡ್ ಮುಖ್ಯವಾಗಿ ಇನ್ನೂ ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಆಗಲೇಬೇಕು ಅಂದರೆ ಡೇಂಜರ್ ಮ್ಯಾರೇಜ್ ಡೇಟ್ಸ್ ಯಾರ ಲೈಫಲ್ಲಿ ಇದೆಯೋ, ಅಂದರೆ ಡೇಂಜರ್ ಮ್ಯಾರೇಜ್ ಡೇಟ್ಸ್ ಅಂದರೆ ಯಾವುವು? 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಅಥವಾ 8ನೇ ತಾರೀಕು, 17ನೇ ತಾರೀಕು ಮ್ಯಾರೇಜ್ ಆಗಿದ್ದಲ್ಲಿ 26 ಈ ಡೇಟ್ಸ್ನಲ್ಲಿ ನಿಮ್ಮ ಮದುವೆ ಆಗಿದ್ದರೆ, ನಿಮ್ಮ ಮ್ಯಾರೇಜ್ ಡೇಟ್ ಇವಾಗಿದ್ದರೆ, ಆ್ಯಂಡ್ 7 ಆಲ್ಸೋ 7 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು ಈ ಡೇಟ್ಸಲ್ಲಿ ಏನಾದರೂ ನಿಮ್ಮ ಮದುವೆ ಆಗಿದೆಯಾ? ಡೆಫಿನೆಟ್ಲಿ ಇವು ನಾವು ನ್ಯೂಮರಾಲಜಿ ಡೇಂಜರ್ ಮ್ಯಾರೇಜ್ ಡೇಟ್ಸ್ ಅಂತಲೇ ಕರಿತೀವಿ. ಫಸ್ಟ್ ಡೇಂಜರ್ ಬಂದು ಇದು, ಸೆಕೆಂಡ್ ಡೇಂಜರ್, ಥರ್ಡ್ ಡೇಂಜರ್. ಇದು ಕಂಪ್ಲೀಟ್ಲಿ ಈ 3 ನಂಬರ್ಸಲ್ಲೂ ನಿಮ್ಮ ಮದುವೆ ಏನಾದರೂ ಆಗಿದ್ದರೆ ಡೆಫಿನೆಟ್ಟಾಗಿ ನೀವು ಮರುಮಾಂಗಲ್ಯ ಅಂದರೆ ಮ್ಯಾರೇಜ್, ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ನೀವು ಈ ಡೇಟ್ಸಲ್ಲಿ ಮದುವೆ ಆಗಿರೋರು ನಾನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗುತ್ತೆ. ನೀವೇ ಮನಸ್ಸಲ್ಲಿ ತಿಳ್ಕೊಳ್ಳಿ, ನೀವೆಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರಾ, ಎಷ್ಟು ಹಿಂಸೆ ಕೊಡ್ತಾರೆ. ಎಷ್ಟೋ ಜನರಿಗೆ ಡೈವರ್ಸ್ ಆಗೋಗಿದೆ, ಎಷ್ಟೋ ಜನ ಡೈವರ್ಸ್ ಕೊಡೋಕ್ಕೆ ಆಗದೆ ಮಕ್ಕಳಿಗಾಗಿ ಬಾಳ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ನೋಡಿ, ಈ ಎಲ್ಲ ಕಷ್ಟಗಳಿಂದ ನೀವು ಆಚೆ ಬರಬೇಕು ಅಂದರೆ ಇದೇ ಬೆಸ್ಟ್ ಡೇಟ್ ಫಾರ್ ಮ್ಯಾರೇಜಸ್. ಸೊ ಇನ್ನೂ ವಿಡಿಯೋನ ಲೆಂತಿ ಮಾಡೋದು ಬೇಡ, ಇದ್ರ ಬಗ್ಗೆ ತಿಳ್ಕೋಬೇಕು, ಇದು ಹೇಗೆ ಏನು ಅಂದರೆ ಫಾರ್ ಮೋರ್ ಇನ್ಫಾರ್ಮೇಷನ್ಸ್ ಕಾಂಟ್ಯಾಕ್ಟ್ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಆದರೆ ಎಲ್ಲ ಇನ್ಫಾರ್ಮೇಷನ್ಸು ಅವ್ರು ನಿಮಗೆ ಕೊಡಲಾಗುತ್ತೆ. ಬೆಸ್ಟ್ ಮ್ಯಾರೇಜ್ ಅನ್ನೋದು ನಮಗೆ ವರ್ಷಕ್ಕೆ ಒಂದ್ಸರಿನೇ ಬರುತ್ತೆ. ಈ ಮ್ಯಾರೇಜ್ ಡೇಟಲ್ಲಿ ಅಂದರೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ಈ 3 ಡೇಟ್ಸಲ್ಲಿ ಮಾತ್ರ ನಾವು ಮದುವೆ ಮಾಡೋದು. ಆ್ಯಂಡ್ ಇನ್ನೂ ಈಗ ಯಾರಾದರೆ ಮದುವೆ ಸೆಟ್ಟಾಗಿ ಮದುವೆ ನೋಡ್ತಾ ಇದ್ದೀರಾ, ಹುಡುಗಿ ನೆಕ್ಸ್ಟ್ ಮಂತ್ ಒಳಗಡೆ ಯಾರಿಗಾದ್ರೂ ಸೆಟ್ ಆದರೆ ದಯವಿಟ್ಟು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್. ಇದು ಇದರಷ್ಟು ಪವಿತ್ರವಾದ ಒಂದು ದಿನ ಅಂದರೆ ಮತ್ತೆ ನಿಮ್ಗೆ ಸಿಗೋದಿಲ್ಲ. ಈ ಡೇಟ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ಆ ಹುಡುಗಿದು ಕಂಪ್ಯಾಟಿಬಿಲಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲೇ ಮ್ಯಾರೇಜ್ ಕಂಪ್ಯಾಟಿಬಿಲಿಟಿ ಹುಡುಗಿಗೆ ಸೆಟ್ ಆಗುತ್ತಾ ಇಲ್ವ, ತುಂಬ ಪಾಯಿಂಟ್ಸ್ ಇರುತ್ತೆ ನ್ಯೂಮರಾಲಜಿ ಪ್ರಕಾರ. ಆ ಸ್ಟೆಪ್ಸ್ ಎಲ್ಲ ನೋಡಿಕೊಂಡು ಹುಡುಗಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮ್ಯಾರೇಜ್ ಮಾಡಿ ನೋಡಿ. ಅವ್ರ ಲೈಫಲ್ಲಿ 100 ಇಯರ್ಸ್ ಅವರು ಒಂದಾಗೇ ಇರ್ತಾರೆ, ಸಾಯೋವರೆಗೂ ಸುಖ ಸಮೃದ್ಧಿ ಸಂತೋಷವಾಗಿ ಇರ್ತಾರೆ. ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸ್ ಈಗಾಗಲೇ ನಮ್ಮ ಚಾನಲ್ಸಲ್ಲಿ ಇದೆ, ಅದ್ರ ಬಗ್ಗೆ
ತಿಳ್ಕೊಂಡು ಮ್ಯಾರೇಜಸ್ ಅನ್ನೋದು ಮಾಡಿ. ನಿಮ್ಮ ಮಕ್ಕಳಿಗೆ ನಿಮ್ಗೆ ಇನ್ನೂ ಡೌಟ್ಸ್ ಇದೆ ಇದ್ರ ಬಗ್ಗೆ, ಅಥವಾ ನೀವು ನಮ್ಮನ್ನು ಮ್ಯಾರೇಜ್ ಬಗ್ಗೆ ಕಾಂಟ್ಯಾಕ್ಟ್ ಆಗಬೇಕು ಆ್ಯಂಡ್ ಆ ಯಾರಿಗೆ ಈ ಬೆಸ್ಟ್ ಮ್ಯಾರೇಜಸ್ ಮಾಡ್ಕೋಬಹುದು, ಮ್ಯಾರೇಜ್ ಕಂಪ್ಯಾಟಿಬಿಲಿಟಿ ಈ ಹುಡುಗಿಗೆ ಸರಿಯಾಗಿ ಆಗುತ್ತಾ ಇಲ್ವಾ, ಅದನ್ನು ಸಹ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಮ್ಯಾರೇಜ್ ಡೀಟೇಲ್ಸ್ ತಿಳ್ಕೊಬೋದು, ಯಾವ ಡೇಟ್ನಲ್ಲಿ ಆ ಹುಡುಗಿಗೆ ಮದುವೆ ಮಾಡ್ಬೋದು, ಎಲ್ಲವನ್ನು ನಾವು ತಿಳಿಸ್ಕೊಡ್ತೀವಿ. ಸೊ ಕನ್ಸಲ್ಟೇಷನ್ಗಾಗಿ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ನೀವು ಕಾಲ್ ಮಾಡಿ ಇಮಿಡಿಯೇಟಾಗಿ ಕನ್ಸಲ್ಟ್ ಆಗಿ. ಬರೀ ಮ್ಯಾರೇಜ್ ಒಂದೇ ಅಲ್ಲ ಇದು. ಸೊ ಇನ್ನೊಂದು ವಿಡಿಯೋಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಡೇಟ್ಸ್ನಲ್ಲಿ ಇನ್ನೂ ಏನೇನೆಲ್ಲ ಮಾಡ್ಬೋದು ಅಂತ ಎಲ್ಲ ಒಂದೇ ವಿಡಿಯೋಲ್ಲಿ ಆದರೆ ಚಿತ್ರಾನ್ನ ಆಗೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.